ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬಾ ಲೇಟ್ ಆಯಿತು. ಯಾಕೋ ಎದ್ದೇಳಬೇಕು ಅಂತ ಅನಿಸ್ತಾನೇ ಇಲ್ಲ, ಒಂಥರ ಸುಸ್ತಾಗ್ತಾಯಿತ್ತು. ಇವತ್ತು ಹಾಗಲಕಾಯಿ ಪಲ್ಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಮಲಗಿದ್ದೆ. ಸೊ ಹಾಗಲಕಾಯಿ ತಂದಿದ್ರು ನಮ್ಮ ಮನೆಯವರು. ನನ್ನ ಮಗಳಿಗಂದರೂ ಹಾಗಲಕಾಯಿ ತುಂಬ ಇಷ್ಟ. ಆಮೇಲೆ ತುಂಬ ಆರೋಗ್ಯಕರ ಈ ಹಾಗಲಕಾಯಿ. ನೋಡಿ, ಈ ಹಾಗಲಕಾಯಿ ಅಂತೂ ತುಂಬ ಆರೋಗ್ಯಕರ. ಸೊ ವಾರದಲ್ಲಿ 1 ಟೈಮ್ 2 ಟೈಮ್ ಈ ಪಲ್ಯ ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ವೆರೈಟಿಯಲ್ಲಿ ಈ ಪಲ್ಯ ಮಾಡ್ತೀವಿ ನಾವು. ಹಾಗೆ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಹಾಗಲಕಾಯಿ. ಸೊ ಸುಮಾರು ಜನ ಇದು ಜ್ಯೂಸ್ ಮಾಡಿಕೊಂಡು ಡೈಲಿ ಹಾಳು ಹೊಟ್ಟೆಯಲ್ಲಿ ಕುಡಿತಾರೆ. ಸೊ ಕಹಿ ಇದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಮ್ಮ ಲೈಫಲ್ಲಿ ತುಂಬ ಕಹಿಗಳು ಬರ್ತವೆ, ತುಂಬ ಕಹಿ ದಿನಗಳು ಬರ್ತವೆ. ಸೊ ಕಹಿ ದಿನಗಳು ಬಂದಿದ್ದೀವಿ ಅಂತ ಹೇಳಿ ನಾವೆಲ್ಲೂ ಕುಗ್ದೆ ಎದ್ದು ನಿಲ್ಲಬೇಕು. ಸೊ ಕಹಿ ಇದ್ರೇ ನಮ್ಮ ಲೈಫಲ್ಲಿ ಒಂದು ಸಿಹಿ ದಿನ ಬಂದೇ ಬರುತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ. ಸೊ ಹಾಗೆ ಈ ಹಾಗಲಕಾಯಿನೂ ಕೂಡ ತುಂಬ ಕಹಿ ಆದ್ರೂ ನಮ್ಮ ಆರೋಗ್ಯಕ್ಕೆ ಇದೊಂದು ಸಿಹಿ ತರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಯಾರೆಲ್ಲ ತಿನ್ನೋದಿಲ್ವೋ ಸೊ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಇವಾಗ ಹಾಗಲಕಾಯಿ ಪಲ್ಯ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಹಾಗಲಕಾಯಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಿ ಫ್ರೈ ಮಾಡಬೇಕು, ಸ್ವಲ್ಪ ಹುರ್ಕೋಬೇಕು ಬಾಣಲಿಯಲ್ಲಿ. ಸೊ ಆ್ಯಕ್ಚುಲಿ ಕಟ್ ಮಾಡಿದ್ದು ವಿಡಿಯೋ ನಾನು ಬಟನ್ನು ಪ್ರೆಸ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನನಗೆ ಅರ್ಜೆಂಟಲ್ಲಿ ಅದು ಬಟನ್ ಪ್ರೆಸ್ ಆಗಿಲ್ಲ. ಸೊ ಕಟ್ ಮಾಡಿರೋದು ಹಾಗೆ ಹುರಿಯೋಕ್ಕೆ ಹಾಕಿರೋದು ನಾನು ವಿಡಿಯೋ ಬಂದಿಲ್ಲ. ಸೊ ಕ್ಷಮೆ ಇರಲಿ, ತುಂಬ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಡೈರೆಕ್ಟು ಕಟ್ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡಿರೋದು ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದು ಸಾಫ್ಟಾಗಿ ಬೆಂದಿದೆ. ಸೊ ಹಾಗಲಕಾಯಿ ಪಲ್ಯ ಮಾಡುವಾಗ ನನಗೆ ತುಂಬ ನೆನಪಾಗ್ತಾರೆ. ಸೊ ಸವಿತಾ ನನ್ನ ಫ್ರೆಂಡು, ಅವರಿಗೆ ನಾನು ಒಂದು ಟೈಮು ಹಾಗಲಕಾಯಿ ಪಲ್ಯ ಮಾಡಿದಾಗ ಕೊಟ್ಟಿದ್ದೆ. ಸೊ ಅವರಿಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಅವರು ತಿಂತಾರೆ, ಬಟ್ ತುಂಬ ತರ್ತಾ ಇರಲಿಲ್ಲ ಹಾಗಲಕಾಯಿ. ಸೊ ಹಾಗಾಗಿ ನಾನು ಒಂದು ಟೈಮ್ ಕೊಟ್ಟಿದ್ದೆ, ಅದನ್ನು ತಿಂದು ಅವರು ತುಂಬ ಇಷ್ಟಪಟ್ಟರು. ಸೊ ಮತ್ತೆ ಒಂದು ಟೈಮು ನಾನೇ ಮಾಡಿಕೊಟ್ಟಿದ್ದೆ. ಸೊ ಅವಾಗವಾಗ ತಂದು ಅವರು ತಿಂತಾರಂತೆ, ಹಾಗಲಕಾಯಿ ಪಲ್ಯ ತಿಂತಾಯಿದ್ರು. ಸೊ ಇವಾಗ ಗೊತ್ತಿಲ್ಲ, ಬಟ್ ದೋಸೆ ಹಾಗಲಕಾಯಿ ಪಲ್ಯ ಎಲ್ಲ ಮಾಡುವಾಗ ನನಗೆ ಅವರು ತುಂಬ ನೆನಪಾಗ್ತಾರೆ, ಸವಿತಾ. ಸೊ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯನ್ನು ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಇಲ್ಲಿ ನಾನು ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು 2ರಿಂದ 3 ಲವಂಗ, ಸ್ವಲ್ಪ ಕೊಬ್ಬರಿ, ನೋಡಿ ಸ್ವಲ್ಪ ಕೊಬ್ಬರಿ ಇಷ್ಟೇ. ಬೆಳ್ಳುಳ್ಳಿ, ಕೊಬ್ಬರಿ, ಲವಂಗ ಇದನ್ನು ನಾನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ. ಹಾಗೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಲ್ಲಿ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ನಾನು. ಸೊ ಇದನ್ನು ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಬಾಡಬೇಕು ಅದು. ಸೊ ಇದಾದಾಗಷ್ಟೇ ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ. ಸೊ ನೋಡಿ, ನುಣ್ಣಕ್ಕೆ ಮಾಡಬೇಕು. ಇವಾಗ ನಾನು ನುಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ನಾನು ಒಂದು ಟೀ ಸೋಸೋ ಇದರಲ್ಲಿ ನಾನು ಸೋಸ್ಕೋತೀನಿ. ನೋಡಿ, ಈ ಥರ ಸೋಸ್ಕೋಬೇಕು. ಸೊ ಇದು ನೀವು ಹೀಗೆ ಹಾಕ್ಬೋದು, ಬಾಯಿಗೆ ಅದು ಕೊಬ್ಬರಿದು ತರಿ 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 ಕಾಣ್ತಿರುತ್ತೆ. ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟು, ತುಂಬಾ ರುಚಿ ಬರುತ್ತೆ. ಸೊ ಖಂಡಿತ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ, ತುಂಬ ಈಸಿಯಾಗಿ. ನೋಡಿ, ಈ ಥರ ಎಲ್ಲ ನಾನು ಸೋಸ್ಕೊಂಡ್ಬಿಟ್ಟು ತೆಗೆದಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಪಲ್ಯ ಮಾಡೋದ್ರಿಂದ. ಆ್ಯಕ್ಚುಲಿ ಈ ಥರ ಸೋಸ್ಕೊಂಡ್ಬಿಟ್ಟು ನೀವು ಸಾಂಬಾರಿಗಾಗಲಿ ಹಾಲು ಹಾಕ್ಕೊಂಡು ಮಾಡೋದ್ರಿಂದ, ಕೊಬ್ಬರಿ ಹಾಲು ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತವೆ ರೆಸಿಪೀಸು, ಅಡುಗೆಗಳೆಲ್ಲ. ಇವಾಗ ಇದಕ್ಕೆ ನಾನು ಅರಿಶಿಣ ಹಾಗೆ ರೆಡ್ ಚಿಲ್ಲಿ ಪೌಡರ್, ಖಾರದ ಪೌಡರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಇಷ್ಟೇ ಹಾಕಿ ನೀವು ಹಾಗಲಕಾಯಿ ಪಲ್ಯ ಕೂಡ ಮಾಡ್ಕೋಬೋದು. ಸೊ ಇಲ್ಲ ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಂದು 2ರಿಂದ 3 ಲವಂಗ ಅದನ್ನು ಮಿಕ್ಸಿ ಮಾಡಿ ಕೂಡ ಹಾಲು ಹಾಕ್ಕೋಬೋದು. ಸೊ ನಿಮಗೆ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟು ಬರುತ್ತೆ, ಹಾಗೆ ಗ್ರೇವಿ ಥರ ಬರುತ್ತೆ, ತಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ.
ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಕೊಬ್ಬರಿ ಹಾಲು ತೆಕ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು. ಸೊ ನೀರು ನಾನು ಹಾಕಿಲ್ಲ, ಕೊಬ್ಬರಿದೆ ಹಾಲೇ ನಾನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕೊಬ್ಬರಿ ಹಾಲು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಒಂದು ತಟ್ಟೆ ಮುಚ್ತೀನಿ. ಸೊ ಇವಾಗ ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಬೆಲ್ಲ ಹಾಕಬೇಕು, ಕಹಿ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ಆವಾಗಲೇ ಮರ್ತುಬಿಟ್ಟೆ ನಾನು. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕೆಲವರು ಬೆಲ್ಲ ಹಾಕೋದೇ ಇಲ್ಲ, ತುಂಬ ಕಹಿ ತಿನ್ಲಿಕ್ಕೆ ಆಗಲ್ಲ ಅಂತ ಅಂದರೆ, ಸೊ ಅಭ್ಯಾಸ ಇರಲ್ಲ ಪಲ್ಯ ಈ ಥರ ತಿಂದು ಕಹಿ, ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಪಲ್ಯ ಆಗಿದೆ. ಫಸ್ಟಿನ ನಾನು ಹಾಗೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು, ಪಲ್ಯ ಆಗಿಬಿಟ್ರೆ ಸೊ ರೊಟ್ಟಿ ಬಿಸಿ ಬಿಸಿ ಆಗ್ದಂಗೆ ಟಿಫನಿಗೂ ಕೊಡ್ಬೋದು. ಹಾಗಾಗಿ ಪಲ್ಯಗಳೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಚಪಾತಿ ಆಗಲಿ ರೊಟ್ಟಿಗಳಾಗಲಿ ಹಾಕ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ನಾನು ಬಿಸಿನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಿಗಿ ಮಾಡ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿ ಹಾಕೋಕ್ಕೆ. ಸೊ ಬಿಸಿನೀರಲ್ಲೂ ಹಾಕ್ಕೋಬೋದು. ನಾನಿವತ್ತು ಯಾವಾಗಾದರೂ ಒಮ್ಮೆ ನಾನು ಜಿಗಿ ಮಾಡ್ಕೊಳ್ಳೋದು. ಸೊ ಪ್ರತಿ ಟೈಮು ನಾನು ಬಿಸಿನೀರು ಹಾಕ್ಕೊಂಡೆ ಜೋಳದ ರೊಟ್ಟಿ ಮಾಡೋದು. ಸೊ ಇವಾಗ ಇದು ಬಿಸಿ ಬಿಸಿ ಇದ್ದಂಗೆ ಕಲಿಸ್ಕೊಂಬಿಡ್ತೀನಿ. ಮೇಯ್ನಾಗಿ ಜೋಳದ ಹಿಟ್ಟು, ಸೊ ರೊಟ್ಟಿ ಹಾಕುವಾಗ ನಾವು ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತದೆ. ನೋಡಿದ್ರಲ್ಲ ಹೇಗೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಬೆಳಗ್ಗೆನೇ ನಮ್ಮ ಮನೇಲಿ ಚಪಾತಿ, ಹೀಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಸೊ ಹೀಗೆ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಒಂದೊಂದು ದಿನ ಜಾಸ್ತಿ ಜೋಳದ ರೊಟ್ಟಿನೇ ಮಾಡ್ತಾಯಿರ್ತೀನಿ. ಕೆಲವೊಂದು ಟೈಮ್ ಚಪಾತಿ ಮತ್ತು ಅಕ್ಕಿ ರೊಟ್ಟಿ, ಮಸಾಲ ರೊಟ್ಟಿ ಈ ಥರ ಹಾಕ್ಕೊಳ್ತೀನಿ. ಸೊ ನನ್ನ ಮಗಳಿಗೆ ನಾವು ತಿಂಡಿಗೆ ಏನು ಮಾಡಿದ್ರೂ ಅವಳಿಗೆ ಬಾಕ್ಸಿಗಂತೂ 2 ರೊಟ್ಟಿ ಹಾಕಿ ಪಲ್ಯ ಮಾಡಿ ಕಟ್ಟಲೇಬೇಕು. ಸೊ ಅವಳು ಜೋಳದ ರೊಟ್ಟಿನೇ ತೊಗೊಂಡು ಹೋಗೋದು. ಸೊ ಜೋಳದ ರೊಟ್ಟಿ ತುಂಬ ಶಕ್ತಿ ಕೊಡುತ್ತೆ. ಸೊ ಒಳ್ಳೆಯದು ತುಂಬ. ಈ ಕಡೆ ನಮ್ಮ ಪಲ್ಯನೂ ಕೂಡ ಫೈನಲಿ ರೆಡಿ ಆಯಿತು ನೋಡಿ. ಅರ್ಧ kg ಹಾಗಲಕಾಯಿಯಲ್ಲಿ ಫುಲ್ ಹಾಗಲಕಾಯಿನೂ ಕಟ್ ಮಾಡಿ ಹಾಕಿದ್ದೆ. ಸೊ ಆಗಿದೆ. ನಾನು ಅದರಲ್ಲಿ 2 ಎತ್ತಿಡೋಣ ಅಂದ್ಕೊಂಡಿದ್ದೆ, ಬಟ್ ಹಾಕಿದ್ದು ಚೆನ್ನಾಗೇ ಆಯಿತು. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಕಾಲೇಜಿಗೆ ಹೊರಟಿದ್ರು. ಸೊ ಹಾಗಾಗಿ ಬೇಗ ಬೇಗ ಬಾಕ್ಸ್ ಎಲ್ಲ ತುಂಬೋಣ ಅಂತ ತುಂಬ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ತೊಗೊಂಡೋಗ್ತಾಳೆ. ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟು ಊಟ ಮಾಡ್ತಾರಂತೆ ತೊಗೊಂಡೋಗಿದ್ದು. ಸೊ ಹಾಗಾಗಿ ಜಾಸ್ತಿನೇ ತೊಗೊಂಡೋಗ್ತಾಳೆ. ಹಾಗೆ ಇಲ್ಲಿ ಮೊಸರನ್ನ ಕೂಡ ಮಾಡಿದ್ದೆ, ಮೊಸರನ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಜೋಳದ ರೊಟ್ಟಿ. ಸೊ 3 ತೊಗೊಂಡೋಗ್ತಾಳೆ, ಇಲ್ಲ ಒಂದೊಂದು ಟೈಮ್ 4 ತೊಗೊಂಡೋಗ್ತಾಳೆ. ದೋಸೆ ಗೀಸೆ ಆದರೆ 2 ಬಾಕ್ಸ್ ತೊಗೊಂಡೋಗ್ತಾಳೆ. ಅವ್ಳ ಫ್ರೆಂಡಿಗೂ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಜಾಸ್ತಿನೇ ತೊಗೊಂಡೋಗ್ತಾಳೆ. ಇವತ್ತು ಮೊಸರನ್ನೂ ಕೊಟ್ಟಿದ್ದೆ. ಸೊ ಹಾಗಾಗಿ 2 ರೊಟ್ಟಿ, ಪಲ್ಯ ಚೆನ್ನಾಗಿದೆ ಕೊಟ್ಟಿದ್ದೆ. ಹಾಗಲಕಾಯಿ ಪಲ್ಯ ಸೂಪರಾ? ಮಾಡ್ಕೋಬೋದಾ ಎಲ್ಲರೂ? ಇವಾಗ ಎಲ್ರದ್ದು ಟಿಫನ್ ಆಯಿತು. ನಾನು ತಿನ್ನೋಣ ಅಂತ ಹಾಕ್ಕೊಂಡೆ. ಸೊ ಹೇಗೆ ಆಗಿದೆ ಅಂತ ಟೇಸ್ಟ್ ನಾನು ಕೂಡ ಹೇಳ್ತೀನಿ ತಿಂದ್ಬಿಟ್ಟು. ಸೊ ನೋಡಿ ತಿಂತಾಯಿದ್ದೀನಿ. ನನಗೊಂದು ಸ್ವಲ್ಪ ಉಳೀತು ಪಲ್ಯ, ಅದರಲ್ಲೇ ರೊಟ್ಟಿ ತಿಂತಾಯಿದ್ದೀನಿ. ತುಂಬ ಟೇಸ್ಟಾಗಿತ್ತು, ತುಂಬಾ ಚೆನ್ನಾಗಾಗುತ್ತೆ ಹಾಗಲಕಾಯಿ ಪಲ್ಯ. ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.